ಯವ್ವ ಕಂಡ ದೇವ್ರಿಗೆ ಕಾಲು ಬಿದ್ದು ಮಕ್ಳು ಬೇಕಂತ ಹೇಳಿ ಹಠ ಮಾಡಿ ದೇವ್ರಿಗೆ ವ್ರತ ಮಾಡಿ 3 ಮಕ್ಕಳನ್ನ ಹಡ್ದೆ. 2 ಗಂಡು 1 ಹೆಣ್ಣು. ಯಾ ಮಕ್ಕಳನ್ನ ಹಡಿದ್ರೆ ಏನು ಸುಖ ಇಲ್ಲ ಅನ್ನೋದು ಅವತ್ತ ಗೊತ್ತಾಗ್ಲಿಲ್ಲ ನನಗೆ. ಏನೋ ಮಕ್ಕಳನ್ನ ಹಡಿದ್ರ ಮುಂದೆ ಕಷ್ಟ ಸುಖಕ್ಕೂ ಆಗ್ತಾವ, ತಾಯಿ ತಂದಿನ ಚಂದ ನೋಡ್ಕೊಂತಾವ ಅಂತ ಏನೇನೋ ಕನಸ್ಕೊಂಡಿದ್ದೆ. ದೇವ್ರು ಒಂದು ಕೊಟ್ರ ಒಂದು ಕಸ್ಕೊತಾನಂತ. ಹಂಗಾಯ್ತು ಜನ್ಮ. 3 ಮಕ್ಕಳದವ. ಇದ್ರ ಮುಂಡಾ ಮುಚ್ಲಿ ಯಾಕಾರ ಹಡ್ದಿನಂತ ಈಗ ಅನ್ಸಕತ್ತೈತಿ. ಒಂದಕ್ಕೊಂದು ಕಿತ್ತಾಡಿ ಸಾಯ್ತಾವ. ತಂದೆ ತಾಯಿ ಮಾತೂ ಕೇಳಂಗಿಲ್ಲ. ನನ್ನ ಗಂಡ ನೋಡಿದ್ರೆ ಮೊದಲೇ ಬಡತಂದ ಪರಿಸ್ಥಿತಿ ನಮ್ದು. ಹಗಲು ರಾತ್ರಿ ಆ 3 ಮಕ್ಕಳು ಸಲುವಾಕ ಸಾಲಿ ಓದ್ಸಕ ದುಡಿತೈತಿ. ಏನಾರ ನನ್ನ ಹಿರಿಮಗ ಕೈಗೆ ಬಂದ, ಅವ್ರಪ್ಪನ ಭಾರ ಕೆಳಗಿಳಿಸ್ತಾನ ಅನ್ನೋ ಭರವಸೆನೂ ನನಗೈತಿ. ಪ್ರಪಂಚದಾಗಿನ ಮಕ್ಳು ಯಾರು ಹ್ಯಾಂಗೋ ಏನೋ ನನಗಂತೂ ಗೊತ್ತಿಲ್ಲ. ಇಷ್ಟಾಗ ಅವ್ರ ಅಪ್ಪನ ತಾನು ದುಡಿಮೆಗೆ ಹತ್ತಿ ಅವ್ರ ಅಪ್ಪನ ಭಾರ ಇಳಿಸ್ತಾನ ಅನ್ನೋದು ಭರವಸೆ ನನಗೈತಿ. ಭಗವಂತ ಎಲ್ಲಾ ಒಳ್ಳೆ ಬುದ್ಧಿ ನನ್ನ ಮಗನಿಗೆ ಕೊಟ್ಟು ಅವ್ರಪ್ಪನ ಕೈಯಾಗಿನ ಕೆಲಸ ತಾನು ಕಸ್ಕೊಂಡು ಮಾಡಿ ಮನಿ ಸಂಸಾರದ ಭಾರನ ಕಮ್ಮಿ ಆಗಂಗ ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ತಂದೆ, ಒಳ್ಳೆ ಬುದ್ಧಿ ಕೊಡು. ಅಷ್ಟಾದ್ರೆ ಸಾಕು. ನಮ್ಮ ಅಪ್ಪಗ ನಾವ್ 3 ಮಂದಿ ಮಕ್ಕಳು. ನಾ ಸಣ್ಣ ಓದಿನತ್ತ ಒಟ್ಟೆ ನನ್ ಕಾಜಿನೇ ಮಾಡಲ್ಲ. ನಾವ್ ಎಷ್ಟು ದೊಡ್ಡ ಅಷ್ಟು ಕಾಜಿ ಮಾಡ್ತಾನ. ಅವನಿಗೆ ಅವ್ನ್ ಐತಿ ನಡಿತೈತಿ, ದುಡಿದಾಕ್ತಾನ ತಂದಾಕ್ತಾನ, ಅದಕ್ಕೆ ಅವನಿಗೆ ರಂಬಿಸ್ತಾನ. ನಮಗೇನ್ ಮಾಡ್ತಾನ ಮಳ ಅಡ್ಸಿ ಮಗ. ನಾ ಏನ್ರ ಮಾಡಿನೇ ಬಿಟ್ಟಿನೇ, ಏನ್ ಕಸ್ಕೊಂದಿನ ತಿಂದಿನಿ ಯಾಕೆ ಮಾಡಲ್ಲ. ನೋಡೇ ಬಿಡ್ತಾವ ತೆಲಿ ಹೊಂಟಾರೋರು. ಅಲ್ಲ ಈಗ ತಲಿ ಬಾಚ್ಕೊಂಡು ಯಾವಾಗ ಅಂತ ಹೇಳಿ ಸಾಲಿಗೆ ಹೋಗಾಕಿ ಅಲ್ಲಿ ಮಗ್ಗಲ್ ಮನೆ ಹುಡುಗಿ ನೋಡಿ ಏನು ನಿನಕಿನ ಇನ್ನೂ 1 ವರ್ಷ ಸಾಣದದು. ತಿರುಗಿ ಮುಂಜಾನೆ ಜಲ್ದಿ ಎದ್ದು ಜಳಕ ಮಾಡಿ ಚಲೋ ಅರಿವಿ ಹಾಕೊಂಡು ಸಾಲಿ ಡ್ರೆಸ್ನು ಚೇಂಜ್ ಮಾಡ್ಕೊಂಡು ತಿರುಗಿ ಸಾಲಿಗೆ ಹೋಯ್ತಾ ಹುಡುಗಿ. ನೀನು ಅದೇ ದಂಡಕ್ಕ ನಾನಾ ಮೈ ತೊಳಿಬೇಕು, ನಾನಾ ತಲಿ ಬಾಚ್ಬೇಕು, ಅಲ್ಲಿ ತನ ಕಾಯ್ಕೊಂಡು ಕುಂದಿರ್ತಾ. ಅವ್ವ ಒಬ್ಬಕ್ಕೆ ಅದಾಳ, ಅಷ್ಟ್ ಕೆಲಸ ಇರ್ತಾವ ಮನ್ಯಾಗ. ನಂದ ನಾ ಬಡಬಡ ಜಳಕ ಮಾಡಿ ತಯಾರಾಗಿ ಹೋಗ್ಬೇಕಂತನೂ ಅನ್ನಂಗಿಲ್ಲ ಹುಡುಗಿ. ಮತ್ತ ನಿಮ್ಮ ಅಪ್ಪನ ಗುಣ ಎಲ್ಲಿಗೆ ಹೋಗ್ಬೇಕ್ ನೀನು? ನಿಮ್ಮ ಅಪ್ಪನಂಗ ಅಲ್ಲೇ ನೀನು ಅಪ್ಪನು ಕುಂತಲ್ಲೇ ಊಟಕ್ಕೆ ತಾರ್ ತಂದು ಕೊಡ್ಬೇಕು, ಕೈಯಾಗ ಚರಿಗಿನ ತಂದು ಕೊಡ್ಬೇಕು. ಅಂದಾಗ ಸೊಂಡಿಲಿ ನೀರ್ ಕುಡ್ದು ಹೋಗ್ತಾನ. ವಾ ನೀ ಚಂದ ಹಿಕ್ತಿರ ಹಿಕ್ಕು, ಯಾಕಂದ್ರೆ ಎದ್ದು ಹೋಗ್ತೀನಿ ನಾನೇ ಹಿಕ್ಕೋತೀನಿ. ನೀ ಹಿಕ್ಕೊಳಂಗಿದ್ರ ನಾ ಯಾಕೆ ಹಿಕ್ಕಬೇಕಾಗಿತ್ತು? ಸುಮ್ಕೊಂಡ್ರ ಒಂಚೂರು ಬಿಡು. ಬಾಚ್ಕೊಂತೀಯ? ಹೋಗ್ ಬಾಚ್ಕೋ. ಎಲ್ಲಿ ಮಾಡ್ಬೇಕು ಕುಂದ್ರ ಒಂಚೂರು ಕಡೆಗೇರಿ. ಅದೇ ಮಗಳ ಏನ್ ಹಂಗ್ಯಾಕ್ ಮಾಡ್ತಿದ್ದಿ? ಅಲ್ಲ ನಾವು ಹೊಸ ನಚ್ಚಿ ಮೇಲೆ ಬಂದೈತಿ. ಸಾಲಿಗೆ ಜಲ್ದಿ ಹೋಗ್ಬೇಕಿಲ್ ತಯಾರಾಗಿ ನಾನೇ ಬಾಚ್ಬೇಕು, ನಾನೇ ಕುಂಡಿ ತೊಳಿಬೇಕು. ಸೋಮ್ ಕುಂದ್ರು ಅಜ್ಜಿನ ಚಿತಾಗಿ ನೆಟ್ಟಿಗೆ ಕೂತಿರ್ಲಕ್ ಬಂದಿಲ್ಲ. ಬಂದಿಲ್ಲ ಬರ್ಲಾರ್ದ ನೀನು ಕೊಟ್ಟಾರೆ. ನಾನು ಮೊದಲು ಎಲ್ಲಿ ಬರ ಹೆಂಗಿದ್ದೆ ಒಂದ್ ನೆಟ್ಟಿಗೆ ಹೌದ, ಒಂದ್ ಅಲ್ಲ, ಒಂದು ಪದ್ಧತಿ ಗೊತ್ತಿತ್ತ. ನಿನ್ನ ತಿದ್ದಿ ತೀಡಿ ಈ ರೀತಿ ಮಾಡ್ಬೇಕಾರೆ ನಂದು ಹೆಂಗಾಗಲ್ಲ. ಅಪರೂಪಕ್ಕ ನಮ್ಮ ಮನಿ ಭಾಗ್ಯಲಕ್ಷ್ಮಿ, ಅದಕ್ಕೆ ತಿವುದು ಏನ್ರ ಮಾಡಿಟ್ಟಿ. ಯಪ್ಪ ಇವತ್ತು ನಾ ಏನಾರ ತಿವಿಲಿಲ್ಲ ಅಂದ್ರ ನೀಗೇನ್ ಬಯಕತ್ತಿದ್ ನೋಡ್ ನನಗ. ಹಂಗ ನಾಳೆ ಆಕಿ ಕೊಟ್ಟ ಮನ್ಯಾಗ ನಮಗೂ ಹಂಗ ಹಾಡ್ ಅರಸ್ತಾರ. ಈಕಿಗೆ ತಿವದಂಗ ಈಕಿಗೆ ಹೊಡೆದಂಗ ಹಿರಿ ಮಕ್ ಹೊಡಿಬೇಕು. ಅವ ಏನ ನಿನ್ನಂಗ ನಿನ್ನ ಸಣ್ಣ ಮಗನಂಗ ಈಕಿನಂಗ ಅಲ್ಲವ. ಅವ ತಿಳಿದ್ ಬದುಕ್ತಾನ. ತಿಳಿದವದ ಒಮ್ಮಿಲ್ವೊಮ್ಮೆ ನಿನ್ನ ಮಗ ನಿನ್ನ ಹೆಡಕಿಗೆ ಕೈ ಕೊಟ್ಟು ಇದೇ ಮನೆಯಿಂದ ಹೊರಗೆ ಹಾಕ್ಲಿಕ್ಕಂದ್ರ ಅವ ಹುಟ್ಟಿ ಅದಕ್ಕೆ ಸ್ವಾರ್ಥ ತಿಳ್ಕೊ. ನಿನಗಾಗ್ಯಾನ ನಿನಗ ಮಗ ಬಂಗಾರ. ನನ್ನ ಬಂಗಾರ ಬಾವಿ ಒಳಗ್ ಹೋಗುನು ಕುಂದ್ರಿ ನಿನ್ನೆ
ದಿಮಾಕ್ ಮಾಡ್ಕೊತ ಅದೇ ದಿಮಾಕ್ ಕೇಳಿ ಗಂಡ ಮಗನಿಗೆ ಅದು ಬಾಯಿ ಬಂದಂಗ ಮಾತಾಡ್ತೀನಿ, ಹೆಣ್ಣು ಹುಡುಗಿಗೆ ಅದು ಬಾಯಿ ಸಲಿಗೆ ಕೊಡ್ತೀನಿ. ಪಾತ್ರೆ ಮಾಡಿ ಸಾಂದ್ ಅದ ಸಾಣ ಅದ ಗಂಡ ಹುಡುಗತ್ತ ಜಗತ್ತದಾಗ ಅದನ್ನ ಬೆಳಸು. ನಾನ್ ಎತ್ತಿನ ಮೆಣಸಿನ್ಕಾಯಿ ಇರ್ತಂದ ಅವಾಗ ಕುಂದ್ರಾಕತ್ತಿ. ಹಂಗೇನ್ ಮಾಡಲ್ ತಗೋ ನನ್ ಮಗ, ನೀ ತಿಳ್ಕೊಳಂಗೇನಿಲ್ಲ. ನಿನಗೆ ಈಗ ಹೆಂಗ್ ತಿಳಿತದ, ಹೆಂಗ ತಿಳಿತದ ನಾಳೆ ಗೊತ್ತಾಕ್ಕದ. ಅತಿ ಸರಿಗೆ ಕೊಡಬಾರ್ದು, ಸರಿಗೆ ಕೊಡಬಾರ್ದು. ಏನಾರ ಅಂತ ಕೂಡ್ತಾನ ಹೋಯ್ತು ನೋಡಿದು. ಬಡ ನಾ ಬಟ್ಟಿ ಬದಲಾಯಿಸ್ಕೊಂಡು ಸಾಲಿಗೆ ತಯಾರಾಗ ಹೋಗು. ಬರೀ ಉಳ್ದಾಯ್ತು ನನಗ್. ಓಹೋ ಏನಿದು ಕಾಲೇಜ್ ಕಲಿ ನಾರಿ ಹಳ್ಳಿ ಸಂಸ್ಕೃತಿಯಾಗಿ ಸೀರೆ ಉಟ್ಕೊಂಡು ಏನಿದು ಈ ಕಡೆ? ಯಾಕ ನಾಕ್ ಸಿರೆ ಚಂದ ಕಾಣಲ್ಲ ಇನ್ನ? ಅಯ್ಯೋ ಸೀರೆ ಚಂದ ಕಾಣ ಅಂತ ಹೇಳ್ತಿಲ್ಲ, ಇವತ್ತು ಯಾಕೋ ಬ್ಯಾರೆನೆ ಕಾಣಕತ್ತೀನಿ. ಹೌದಾ? ಹ? ಯಾಕ ನಾ ಚಂದ ಕಾಣಲ್ಲ ಇನ್ನ? ಅಲ್ಲ ಚಂದ ಕಾಂತಿ ಅಂತೇಳಿ ಪ್ರೀತಿ ಮಾಡಿ ನಾಟಕ ಮಾಡಿ ಏನಿದು ಮೂನ್ಯಾಗ ನತ್ತ ಏನ್ ನೋಡಕ್ ಬರತ್ತಾರ ನಿನ್ಗೆ ಇವತ್ತ? ಇಲ್ಲ, ಏನಿದು ವೈಟ್ ವಯ್ಯಾರ ನಿಂದಲ್ಲ? ಸುಮ್ಮ ರೆಡಿ ಆಗ್ಬೇಕ ಅನ್ಸ್ತು ಅದ. ಕಾಲೇಜ್ದಾಗ ಆ ಸುಡಿದಾರ್ದ ಹಂಗ ಕಾಂತಿದ್ದಿ ಸೇರಿ ಮ್ಯಾಗ ಏನಿದು? ನೀ ನೋಡ್ಲಿ ಅಂತ ಸೀರೆ ಉಟ್ಕೊಂಡ್ ಬಂದಿನಿ. ಯಪ್ಪೋ ನೋಡಕ್ ಬರ್ತಾರ, ಇವತ್ ನೋಡಕ್ ಬರಂಗಿಲ್ಲ, ಒಂದ್ ವಾರ ಬಿಟ್ ನೋಡಕ್ ಬರ್ತಾರ. ಆದ್ರ ನಿಂಗ್ ಮನಸ್ಸಿದ್ರಪ್ಪ ಅಂದ್ರ ನನ್ ಮದ್ವೆ ಆಗು. ಇಲ್ಲ ಅಂದ್ರ ಆಮೇಲೆ ಏನಾರ ನಮ್ ಮನ್ಯಾಗ ತೋರ್ಸಿದ್ ಹುಡ್ಗುನ್ ಏನಾರ ಮದ್ವೆ ಆಗೋ ಟೈಮ್ದಾಗ ಬಂದ್ ಹಂಗ ಹಿಂಗ ಅಂದ್ರ ನಾ ಏನ್ ಕೇಳಂಗಿಲ್ಲ. ನಮ್ಮಪ್ಪ ನಿನಗ್ ಮನ್ಗಂಡ್ ಹೊಡಿತಾರ, ಗುದ್ದ ಬಿಡ್ತಾನ. ಮತ್ತ ಆಮೇಲೆ ನಡಿ ಮದ್ವೆ ಆಗುನು. ಆಯ್ತು, ಇವತ್ತೊಂದಿನ ನಂಗೆ ಟೈಮ್ ಕೊಡು. ಇವತ್ ಸಾಯಂಕಾಲವರೆಗೆ ನಿನಗೆ ಏನಂಬುದು ಹೇಳ್ತೀನಿ. ಆಯ್ತು, ಸಂಜೆ ತರ ಟೈಮ್ ಅಲ್ಲ, ಹಾ. ತಗೋ. ಆಯ್ತು, ನಾ ಹೇಳ್ತೀನಿ. ನಾವ್ 3 ಮಕ್ಳು ತಾಯಿ ಕಣ್ಣಂಗರ ಕಾಣ್ತೀನಿ. ನನ್ ಗಂಡ ನನಗರ ಏನ್ ಕಡಿಮೆ ಮಾಡ್ಯಾರ. ಬಂಗಾರ ಇಟ್ಟಂಗಿಟ್ಟೈತಿ ನನ್ ಗಂಡ. ನನ್ ಬೇಕು ಬ್ಯಾಡ್ಗಳನ್ನೆಲ್ಲ ಈಡೇರಿಸ್ತೈತಿ ಅಂದಾಗ 3 ಮಕ್ಳಲ್ಲ 6 ಮಕ್ಳಾದ್ರು ಕಣ್ಣಾಗಿ ಕಣ್ಣಾಗ ಅಲ್ಲ. ಏಯ್ ಆ ಒಳ್ಳೆ ಕಡಿ ಬಿಡ, ಸಾಕು ಬಿಡು. ಅವ್ವ ಅಲ್ಲಿ ಹಿಂದಕ್ಕೆ ನಾನು ನಿನ್ ನೋಡಾಕ ಬಂದಾಗ ಬಂದಿದ್ದಲ್ಲ, ತಿಳ್ಕೊಳ್ಳೋದು ಮಾಡ್ತಿದ್ದಲ್ಲ. ಮಾಡ್ತಿದ್ನ. ಈಗ ನಿನಗೆ ಅದಕ್ಕೆ ಬೇಕಲ್ಲ, ಹಿಂದಿಲ್ಲ ನಾಳೆ ನಿನಗ ಸೊಸಿ ಬರ್ತಾಳ. ಆ ಸೊಸಿ ಈಗ ಮಾಡ್ಕೊತ್ ಕೂತಿ ಅಂದ್ರೆ ಏನ ನಿನಗೆ ಸಣ್ಣ ತಿನ್ಬೇಕು, ಆಕಿಗೆ ಸಣ್ಣ ತಿನ್ಬೇಕು, ಸಾಕು ಮಾಡು. ಬಿಡಮರ ಬರ್ತಾವ ಕೋಡಿ. ಸೊಸಿ ಬರೋ ತನಕರ ಚಂದಾಗಿರ್ತೀನಿ. ಸೊಸಿ ಬಂದ್ಮೇಲೆ ಐತಲ್ಲ ಇನ್ನೇನೈತಿ, ಹಳಿ ಸೀರೆ ಉಟ್ಕೊಳ್ಳೋದು, ತಲೆ ಮೇಲೆ ಸೆರಗ ಹಾಕೊಂಡು ಮೂಲಿ ಹಿಡ್ದು ಕುಂದ್ರದು. ಇಲ್ಲ ಅದನ್ನ ಮಾಡಬೇಡ, ತಾರಿ ಬಿಟ್ಟು ಕೊಟ್ಟಾಡು ಬೇಚಕ್ಕದ. ಎಲ್ಲ ಆಡಾಕ ನನ್ ಜೊತೆ ನೀ ಅದಿಯಲ್ಲ ನನ್ ಜೊತೆ ಆಡಾಕ. ಅಲ್ಲೇ 4 ಮಂದಿ ಹೋಗಿನ ಕೂತಾಗ ಏನು ಕಾಕ ನೀನ್ ಹೇಳ್ತಿ, ಇನ್ನ ಸಣ್ಣ ವಯಸ್ಸಾಗ್ಯ ನೋಡು, ಏನ್ ತಿಳ್ಕೊಳ್ಳೋದು ಅಂದ್ರೆ ಅವ್ರ ರಾಶಿ ಬರಂಗಿಲ್ಲ. ಅಯ್ಯೋಗ ನಾ ಏನ್ ತಿಳ್ಕೊಂಡೇನಿ ತಲೆ ಬಾಚ್ಕೋತೀನಪ್ಪ. ದಿನ ಹೂವಿಲ್ದ ಇರಂಗಿಲ್ಲ. ಹಳಿ ಮೇಲೆ ದೊಡ್ಡದಾಗ ಕುಂಕುಮ ಹಚ್ತೀನಿ, ಯಾಕಂದ್ರ ನಿನ್ನ ಆಯುಷು ದೊಡ್ಡದಾಗಿರ್ಲಿ ಅಂತ. ಅದು ಹೂವ ತಗೋದು ನನಗೇನ್ ತಪ್ಪಿಲ್ಲ. ಮತ್ತ ಇನ್ನ ನಿನಗೊಂದು ಹೊತ್ತಿಗೆ ಊರ್ ತಪ್ಪಿರ್ ಚಿಂತಿಲ್ಲ, ತೆಲಿಗೆ ಮುಡ್ಕೊಳಕ ಹೂ ಮಾತ್ರ ಬೇಕು. ಗಣನಾಚಕಿ ಅಲ್ಲಿ ಹೋಗಿ ಮತ್ ನೀನ್ ಹಿರಿ ಮಗ ಹೇಳಿದವನ ಎಲ್ಲ ಕೆಲ್ಸಕ್ ಹೋದಂಗ ಹೋಗಿರ್ಬೇಕು. ಹಾ? ಕೆಲ್ಸಕ್ ಹೋಗಿರ್ಬೇಕು. ಇವತ್ತು ನಿಜ ಭೇಟಿಯಾಗೇನ ಇಲ್ಲ? ಹ್ಞೂ ನೋಡ, ಎದ್ದಾಗಿಂದ ನಾವು ಭೇಟಿನೇ ಆಗಿಲ್ಲ. ಹಂಗಲ್ಲ, ನಾ ಇವತ್ತ ಮುಂಜಾನೆ ಚಾ ಕುಡಿಯಾಕ ಹೋಗಿದ್ದೆ. ಚಾದಂಗದಾಗ 4 ಮಂದಿ ಮಾತಾಡ್ತಿದ್ರು. ಏನಂತ? ಏನಪ್ಪ ಇಂಥವ್ನ ಮಗ ಏನೋ ಒಂದು ಹುಡುಗಿ ಸಂಘ ಮಾಡಾಕತ್ತಾನ ಅಂತ 4 ಮಂದಿ ಮಾತಾಡಿದ್ರು. ಅದಕ್ಕೆ ಅದು ಕರೆಯ ಸುಳ್ಳತ್ತ ನಿನಗೆ ಕೇಳಿದೆ. ನೋಡಲೇ, ಕೈ ಜಾರಿಂದ ಯವ್ವ ಅಂದ್ರೂ ಬರಂಗಿಲ್ಲ, ಯಪ್ಪ ಅಂದ್ರೂ ಬರಂಗಿಲ್ಲ. ಅದಕ್ಕೆ ನಿನ್ನ ಮಗ ನಿನ್ನ ಮಾತು ಕೇಳ್ತಾನ, ಅದು ಹೌದು ಅಲ್ಲ ಸರಿಯಾಗಿ ಕೇಳ್ಕೊ. ಯಾಕಂದ್ರೆ ಎಲ್ಲ ಮೀರಿದ ಬಳಕ ಭಕ್ತರು ಬರಂಗಿಲ್ಲ, ಕರ್ರು ಬರಂಗಿಲ್ಲ. ನೀ ಎಷ್ಟೆಷ್ಟೋ ಕನಸು ಕಟ್ಕೊಂಡು ಕೂತಿ. ನಾ ಮೆಚ್ಚಿದ್ದು ಸೊಸಿನ ತರಬೇಕು, ನನಗೆ ಚಂದ ಕಂಡದ್ದು ಸೊಸಿನ ಕರ್ಕೊಂಡ್ ಬರ್ಬೇಕಂತ. ಈಗಾಗಲೇ ಆ ಹುಡುಗಿ ಕರ್ಕೊಂಬಂದ್ರೆ ಏನು ಬಾಳೆ ಹೆಂಗ. ಅದಕ್ಕೆ ಅದು ಹೌದು ಅಲ್ಲೋ ಇವತ್ತು ಏನಂಬೋದು ಕೇಳ್ಕೊ. ನಿನಗ ನಿನ್ನ ಮಗ ಸಣ್ಣವಾಗ್ಯಾನ, ಸಣ್ಣವಲ್ಲಿ ದೊಡ್ಡ ದೊಡ್ಡ ಕೆಲ್ಸಕ್ಕೆ ಕೈ ಹಾಕ್ಯಾನ. ದೊಡ್ಡ ಕೆಲ್ಸಕ್ಕ ಹೇಳೀನಿ, ಕೊಡಬೇಡ ಆ ರೀತಿ ಸರಿಗೆ ಅಂತ.
ಎರಡೂ ಮಕ್ಕಳನ್ನ ಪರದೇಶಿಗತಿ ಮಾಡಿ ಹಿರಿಮಗ ನಾನು ಹಿರಿಮಗ ಬದುಕಿಸ್ತಾನಂತ ಹಿರಿಮಗ ಸರಿಗೆ ಕೊಟ್ಟಲ್ಲ. ಆ ಸರಿಗೆ ಅಲ್ಲೊಂದು ಹುಡುಗಿ ಕೂಡ ಸಂಗ ಮಾಡಕತ್ತಾನ. ಅಳು ಅಳು ಹೆಣ್ಣ ಅತ್ತರೇ ಚಂದ. ಅದಕ್ಕೆ ಯಾವಾಗಲೂ ನಿನ್ನ ಕಣ್ಣಾಗ ನೀರು ಹಾಕ್ಸುವಂತ ದಿನ ಇನ್ನೇನು ದೂರಿಲ್ಲ, ಹತ್ತರೇ ಬಂದೈತಿ. ಅಳಕತ್ತಿ ಸಮಾಧಾನ ಮಾಡು. ಒಂದು ವೇಳೆ ಜೇರ್ಕರ್ತ ನಿನ್ನ ಮಗ ಇಂಥ ಕೆಲಸ ಮಾಡಿದ್ದೆ ಕರೆ ಅದ, ನಾಳೆಗೆ ಹೊತ್ತು ಹೊರಗೆ ನನ್ನ ಜೀವಂತ ನೋಡಾಗಲ್ಲ, ನನ್ನ ಜನ ನೋಡ್ಬೇಕಂತದ ಹುಷಾರ. ಅಲ್ಲ ನನ್ನ ದೊಡ್ಡ ಮಗ ವಿಜಿ ಇಷ್ಟು ದೊಡ್ಡ ತಪ್ಪು ಮಾಡಕತ್ತಾನ, ಅದು ನನಗ್ ಗೊತ್ತಿಲ್ದಂಗ. ನನ್ನ ಗಂಡ ಯಾರ್ದೋ ಮಾತು ಕಟ್ಕೊಂಡು ಏನಾರ ಇಲ್ಲ, ನನ್ನ ಗಂಡ ಯಾವತ್ತೂ ನನ್ ಮುಂದ್ ಸುಳ್ಳು ಹೇಳಂಗಿಲ್ಲ. ಯಾಕಂದ್ರ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಇರೋ ವಿಷಯ ಇದ್ದಂಗ ಹೇಳ್ಯಾರ. ಉಪವಾಸ ವನವಾಸ ಕಳ್ದಿವಿ ಅಂತ ಮಕ್ಕಳ ವಿಷಯದಾಗ ಯಾವತ್ತರ ಸುಳ್ಳು ಹೇಳ್ತಾರ? ಇಲ್ಲ, ಬರ್ಲಿ ಇವತ್ತು ವಿಜಿ ಮನೆಗ್ ಬರ್ರಿ, ಕೇಳ್ತೀನಿ ಖರೇನಾ ಸುಳ್ಳ ಅಂತ ಕೇಳ್ತೀನಿ. ಕೈಗೆ ಬಂದ್ ಮಕ್ಕಳಿಗೆ ನನ್ನ ಗಂಡ ನಂಗೆ ಸಲಿಗೆ ಕೊಡ್ಬಾರ್ದಾಗಿತ್ತು, ಸಲಿಗೆ ಕೊಡ್ಬಾರ್ದಾಗಿತ್ತು. ಕೇಳ್ತೀನಿ, ಬರ್ಲಿ ಕೇಳ್ತೀನಿ. ಅವ್ವ ಅವ್ವ ಹಾ ಬಂದೆ ತಟಿ ವಿಜಯ್. ನೀ ಬಂದಿ ಚಲೋ ನಾತ್ ನೋಡ್ಲಾ. ಯಾಕವ? ನಿನ್ಗ ಆವಾಗಿಂದ ನಿನ್ ದಾರಿ ಕಾಯಕತ್ತಿದ್ ನಾನು. ಯಾಕೆ ಏನಂತ ಹೇಳು? ನಾ ಒಂದ್ ವಿಷಯ ಕೇಳ್ತೀನಿ, ಖರೆ ಹೇಳ್ತೇವದಲ್ಲ? ಕೇಳವ, ನಿನ್ ಮಗನ ಬಲ್ ಕೇಳಕ್ ನಿನಗೆ ಇಟ್ಟು ಸಂಚೋಕ ಏನಿಲ್ಲ, ಊರಾಗ ಮಂದಿ ನಿನ್ ಬಗ್ಗೆ ಏನೇನೋ ಮಾತಾಡ್ಕೊಳಕತ್ತಾರಂತ. ಅವ್ವ ಖರೇನಾ ಸುಳ್ಳ? ನನ್ನ ಬಗ್ಗೆ ಊರಾಗ ಮಂದಿ ಮಾತಾಡಕತ್ತಾರತ್ತ. ಏನತ್ತ ನಿನ್ ಯಾರ ಮುಂದೆ ಯಾರು ಹೇಳಿದ್ರ ನಿನ್ ಮುಂದ? ಅದು ನಿಮ್ಮಪ್ಪ ಹಂಗಂತ ಹೇಳಕತ್ತಿದ್ರು, ನಿಮ್ಮ ಅಪ್ಪನ ಮುಂದೆ ಯಾರೋ ಮಾತಾಡ್ಯಾರಂತ. ಏನು ಯಾವ್ದೋ ಹುಡುಗಿ ಜೋಡಿ ಒಡನಾಟ ಜಾಸ್ತಿನೇ ನಡೆದೈತಿ ಅಂತ ನಾನು ಅವ್ವ, ನಾ ನಿನ್ನ ಮಗ, ನಿನಗೆ ಊರಾಗ ಎಷ್ಟು ಮರ್ಯಾದೆ ಅದ ಅಷ್ಟು ನಿನ್ನ ಮರ್ಯಾದೆ ಕಾಪಾಡವನ, ಹಾಳು ಮಾಡವಲ್ಲ. ನನ್ಗ್ ಗೊತ್ತಿತ್ತು ನೀ ಯಾವತ್ತೂ ದುಡ್ಕಂಗಿಲ್ಲ, ತಪ್ಪು ಮಾಡಂಗಿಲ್ಲ ಅಂತ. ಆದ್ರೂ ನಿಮ್ಮ ಅಪ್ಪನ ತನ ವಿಷಯ ಬಂದೈತೆ ಅಂದಿದ್ದಕ್ಕ ನಾನ್ ನಂಬಬೇಕಾಯ್ತು ಮಗ. ಅವ್ವ, ನಾ ನಿನ್ನ ಮರ್ಯಾದೆ ಕಳೆಯೋ ಮಗ ಅಲ್ಲ, ನಿನ್ನ ಮರ್ಯಾದೆ ತಂದು ಕೊಡೋ ಮಗನ. ನಿನ್ನ ಪಾದ ಸಾಕ್ಷಿ ಮಾಡಿ ಹೇಳ್ತೀನವ್ವ, ನಾ ಅಂತ ದಗದ ಮಾಡಿಲ್ಲ. ನಿನ್ನ ಕೈಯಾರ ಪ್ರೀತಿಯಿಂದ ನೀವು ವಿಷ ಕೊಟ್ಟು ನಿನ್ನ ಮುಂದೆ ಕುಡಿದು ಜೀವ ಬಿಡ್ತೀನಮ್ಮ, ಬಿಡ್ತೀನಿ. ನನ್ಗ್ ಗೊತ್ತೈತ್ ಮಗ, ನೀನ್ ಯಾವತ್ತೂ ಅಂತ ತಪ್ಪು ಮಾಡಲ್ಲ. ಯಾಕಂದ್ರ ನೀನ್ ನನ್ ಮಗ ಅದೀಯೋ, ನನ್ ಮಗ ಅದಿ, ನನ್ಗ್ ಗೊತ್ತು. ನಿಮ್ಮ ಅಪ್ಪನ ಮುಂದೆ ಯಾರೋ ಹೊಟ್ಟಿ ಕಿಚ್ಚಿ ಬಿದ್ದು ಹೇಳ್ಯಾರ, ಆ ಚಾಡಿ ಹೇಳಿದ ವಿಷಯ ಬಂದ್ ನನ್ ಮುಂದೆ ಹೇಳ್ಯಾರ ಇವ್ರು. ಇಲ್ಲ, ನಾನ್ ನಿನ್ ನಂಬ್ತೀನಿ ಮಗ, ನಾನು ನಿನ್ ನಂಬ್ತೀನಿ. ಹೌದು ಅನ್ನಂಗ ಯಾಕ ಅವ್ವ ಅಂತ ಕರ್ಕೊಂತ ಬಂದಿಲ್ಲ? ಏನಾಗ್ಬೇಕಾಗಿತ್ತು? ಅದು ಅವ್ವ, ಕೇಳು ಮಗ, ಏನ್ ಬೇಕು ಕೇಳು. ಒಂದು ನೌಕರಿಗೆ ಅರ್ಜಿ ಹಾಕಿದ್ದೆ ಅವ್ವ, ಅಲ್ಲಿ ನೌಕರಿ ಸಿಕ್ಕದ. ಅದಕ್ಕ ನಾನು ಫೀ ಕಟ್ಟಬೇಕು, ನನಗೆ 10,000 ರೂಪಾಯಿ ಬೇಕಾಗ್ಯಾವ. ಅಯ್ಯೋ ಹುಚ್ಚಪ್ಪ, ಬರೀ 10,000ನಾ? ಏನೋ ಕಂಡಾಪಟ್ಟಿ ರೊಕ್ಕ ಕೇಳ್ದಂಗ ಮಾಡ್ತಿಯಲ್ಲ. ಕೊಡ್ತೀನಿ ಬಿಡು, ನೀ ಯಾವ್ದಕ್ಕೂ ತಲೆ ಕೆಡ್ಸ್ಕೊಬೇಡ ಮಗನ. ನಿನ್ ಮ್ಯಾಲ ನಾ ಎಷ್ಟು ಜೀವ ಇಟ್ಟೀನಿ ಅಂದ್ರ ನೀ ಕೇಳಿದ್ರ ನನ್ನ ಪ್ರಾಣನ ಕೊಡಕ್ ತಯಾರದಿನೋ. 10,000 ಯಾವ ಲೆಕ್ಕ? ನಿಂದ್ರು, ಅದು ಕೆಲ್ಸಕ್ ಬೇಕು ಅನ್ನಕತ್ತಿದಿ, ಸದ್ಯ ಹೋಗಿ ತಂದು ಕೊಡ್ತೀನಿ. ಸರಿ ನಿಂದ್ರ. ₹10,000 ಪೂರ್ತಿ ಅದಾವ. ಯಾವ ಕೆಲ್ಸಕ್ ಬೇಕು ಅದನ್ನ ಉಪಯೋಗಿಸ್ಕೊ. ಆಯ್ಪ, ಕೆಟ್ಟದಾಗ ಏನು ಉಪಯೋಗಿಸ್ಕೋಬೇಡ, ಹುಷಾರು. ಆಯ್ತವ್ವ, ನನಗೆ ಆಶೀರ್ವಾದ ಮಾಡು. ಹೇಳು, ನನ್ನ ಆಶೀರ್ವಾದ ಯಾವಾಗೂ ನಿನ್ ಜೊತೆನ ಐತಿ. ನೀನ್ ಯಾಕ ಹಂಗ ಅನ್ಕೊಳಕತ್ತಿದಿ? ಸರಿ, ಒಳ್ಳೆ ಕೆಲ್ಸಕ್ಕೆ ಹೊಂಟಿದಿ, ಹೋಗ್ಬಾ. ದೇವ್ರ ಒಳ್ಳೇದ್ ಮಾಡಿ, ಹೋಗ್ಬಾ, ಧೈರ್ಯವಾಗಿ ಹೋಗ್ಬಾ. ಅಣ್ಣ
ಅಲ್ಲಿ ಪೆಪ್ಸಿ ಬಂದು ಈ ಕಡೆ 10 ರೂಪಾಯಿ ಇಸ್ಕೊಂಡ್ ಪೆಪ್ಸಿ ತಗೊಳುವ ಬಾ ತಂಗಿ ಹಂಗಾರ ಅವ 10 ರೂಪಾಯಿ ಕೊಡ ಇಬ್ರು ಒಂದೊಂದ್ ತೋಚಿವತ್ತ ಹಾ. ಭಾರಿ ಅದಾವಲ್ಲಿ ಹೌದಾ ಕೊಟ್ಟಂತ ಬಡಿಲೇ ನಾನು ಎಷ್ಟು ಚಂದ ಕೇಳ್ತಾವ ನೀವು ಬರ್ರಿ ಅದಾವಂತ ಅಲ್ಲ ಸಾಲಿಗೆ ಹೋಗಂತಂದ್ರ ಐಸ್ ಕ್ರೀಮ್ ಬಂದವ ಲಾಲ್ ಗುಲಾಬಿ ಬಂದವ ಬರೀ ಇದೇ ಕಲ್ತಿರೆ ಬರೀ ಇದೇ ಕಲ್ತಿರೆ 10 ರೂಪಾಯಿ ಕೊಡಲಿ ಏನಕ್ಕತಿ ಹಾ ಗಳಿಸ್ ತಂದ್ ಇಟ್ರಿ ಕೊಡ್ತೀನಿ ನಿಮ್ಗೆ 10 ರೂಪಾಯಿನ ಒಂದ್ ಏನೇನು ಕೊಡಲ್ಲ ನೀವೇ ಏನ್ ಕೊಡ್ಬೇಕು ನಿಮ್ಗ ಮತ್ತ ಅಣ್ಣ ರೊಕ್ಕ ಕೊಟ್ಟಲ್ಲ ಮತ್ತ ನಿಮ್ ಅಣ್ಣ ಕೆಲಸ ಮಾಡಿ ಬರಮದಾನ ದುಡಿಮೆ ಹುಡ್ಕೊಂಡ್ ಹೋಗ್ಯಾನ ಅವ್ನಿಗೇನೋ ಕೊಡ್ತೀನಿ ನೀವೇನೋ ಮಾಡ್ತಿದಿ ಆ ನೀವೇನ್ ಮಾಡ್ತೀರಿ ಬರೀ ತಿನ್ನಕ್ ಬಡ್ದಾಡ್ತಾನೆ. ಇನ್ನೇನ್ ಮಾಡಂತೀರಿ ನನಗ ಎದ್ರು ಮಾತಾಡ್ತೀರಿ ಅಪ್ಪ ಹೇಳ್ತು ನೋಡು ನಾನು ದೊಡ್ಡ ಮಗ ಒಂದ್ ಮಾತಾಡಂಗಿಲ್ಲ ಗೊತ್ತೇನ್ ನನಗೆ ಎದ್ರು ನೀವ್ ಹಿಂಗೆದ್ರು ಮಾತಾಡೋಸ್ಕೊಂಡ ನಾನ್ ನಿಮ್ಗೆ ಸೇರಂಗಿಲ್ಲ ಕೊಡಸಾವ ಏ ನನ್ ಬಲ್ಲಿ ರೊಕ್ಕ ಇಲ್ಲ ನೋಡ್ರು ಕೊಡಂಗಿಲ್ಲ ಇಲ್ಲ ಇಲ್ಲ ಕೊಡಂಗಿಲ್ಲ ಇಲ್ಲ ಆಟ ಕಲ್ತಾರ ನಾಟಕ ಇವ್ರು ನಾಟಕ ಮಾಡ್ಕೋತ ಕೂಡ್ತೀನಿ ಅವ್ರ ಅಪ್ಪ ಒಬ್ರನ್ನ ಚಾಡಿ ಹೇಳ್ತಾರ ಇನ್ನೇನ್ ಮಾಡ್ತಾರ ಹೇಳ್ಕೊಳಲ್ಲ ಹೋಗ್ ನನಗೇನ್ ಹೌದು ನೀ ಎಲ್ಲ ಮದುವೆ ಆಗಿ ಬಂದಿ ನಿಮ್ಮ ಅಪ್ಪ ಅಮ್ಮ ಏನಾರ ಅಂದ್ರ ನಮ್ಮ ಅಪ್ಪ ಅಮ್ಮ ನಿನಗೇನ್ರ ಅಂದ್ರ ಅವ್ರ ಮನಿ ಬಿಟ್ಟೆ ಹೊರಗೆ ಹಾಕ್ತೀನಿ ಆದ್ರೆ ನಿನಗೇನು ಅನಿಸ್ಕೊಡ್ದಲ್ಲ ಹೌದಾ ಹಂಗಂದ್ರ ನಡಿ ಮೊದಲೇನೆ ಮಾಡಿದ ಒಂದು ಉದಾಹರಣೆಯನ್ನು ನಾವೀಗ ತಲೆಗೊಳ್ಳೋಣ ಚಟುವಟಿಕೆ ಬೆಳಗ್ಗೆ ಇರುವ ಸಸ್ಯಗಳು ಬೆಳಕನ್ನು ಸಂತಸಿದಾಗ ಅದ ಬೆಳಕಿನ ಕಡೆಗೆ ಬಾಗಿರಂತೆ ಕಾಣುತ್ತಿದೆ ವಿಜಯ್ ಏನು ಇದೆಲ್ಲ ಏನು ಯಾರು ಹುಡುಗಿ ನಮ್ಮ ಮದುವೆ ಮಾಡ್ಕೊಂಡು ಏನ್ತಿ ಎಷ್ಟು ಗಟ್ಟಿ ಧೈರ್ಯಲ್ಲಿ ಹೇಳ್ತೀಯಲ್ಲೋ ನಿಮ್ಮಪ್ಪ ಅವತ್ತ ನನಗೆ ಹೇಳಿದ ನಾನು ಅವ್ರು ನಂಬಲಿಲ್ಲ ನಿನ್ನ ನಂಬಿದ್ನಲ್ಲೋ ಯಾಕೆಷ್ಟು ದೊಡ್ಡ ಮೋಸ ಮಾಡ್ದೇವ್ ನನಗ ಯಾಕೆಷ್ಟು ದೊಡ್ಡ ಮೋಸ ಮಾಡ್ದಿ ನೋಡಿ ನನ್ ಗಂಡ ಬಂದ್ರೆ ನಾನು ಏನಂತ ಉತ್ತರ ಕೊಡ್ಲಿ ನನ್ ಗಂಡ ಬಂದ್ಮೇಲೆ ನಾನು ಏನಂತ ಉತ್ತರ ಕೊಡ್ಲಿ ನಾನೇನಂತ ಉತ್ತರ ಕೊಡ್ಲಿ ನನಗ ಅವತ್ತೇ ಗಿಳಿಗೆ ಹೇಳ್ದ ನನ್ ಗಂಡ ಬ್ಯಾಡ ನೀನ್ ದೊಡ್ಡ ಮಗನ್ ನಂಬೇಡ ಅಂತ ನಾವ್ರ ಮಾತಿಗೆ ಮರ್ಯಾದಿನೇ ಕೊಡ್ಲಿಲ್ಲ ಅಯ್ಯವ್ವ ನಾ ಹೆಂಗ್ ಮಾಡ್ಲಿಗ ಯಾಕ ಮೋತಿ ಅದಕ್ಕೆ ಸಣ್ಣ ಮಾಡಿ ಕೂತಿ ಏನಾಯ್ತು ಹೇಳು ಬರೀ ಕಲ್ಲಿ ನಂಗೆ ಕೂತ್ರ ನನಗೆ ಏನ್ ಗೊತ್ತಾಗಬೇಕು ಮಾತಾಡು ಮಾತಾಡು ಏನಾಯ್ತು ಹೇಳು ಏನಂತ ಹೇಳಿರಿ ಯಾವ ಬಾಯಿಂದ ಹೇಳಿ ನೀನ್ ಅವತ್ತೇ ನನಗ ದೊಡ್ಡ ಮಗನ ನಂಬಬೇಡ ಅಂತ ಗಿಳಿಗೆ ಹೇಳ್ದೆ ನಾ ನಿನ್ ಮಾತಿಗೆ ಮರ್ಯಾದೆ ಕೊಡ್ಲಿಲ್ಲ ಇವತ್ತು ಅದೇ ಮಗ ನೀ ಹೇಳ್ದಾಗ ಯಾವ್ದೋ ಹುಡುಗಿನ ಕರ್ಕೊಂಡೆ ಮನೆಗ್ ಬಂದಾನ ಹೌದಲ್ಲ ಅವರೇಳ ಮದುವೆಯಾಗಿ 30 ವರ್ಷ ಆದ್ರೂ ಇಲ್ಲಿವರೆಗೆ ಒಂದು ಹನಿ ಕಣ್ಣಾಗ ನೀರು ಹಚ್ಚಿಲ್ಲ ಇವತ್ತು ಒಳಬೇಡ ನಡಿ ಚಾದ ಅಂಗಡಿಯಾಗ ಸಪ್ಲೈ ಮಾಡ್ಯಾರ ನಿನ್ನ ನಾನು 2 ಮಕ್ಕಳನ್ನ ಬದುಕಿಸ್ತೀನಿ ಇವತ್ತಿಗೆ ನಿನ್ನ ಹಿರಿ ಮಗ ಸತ್ನತ್ತ
ತಿಳ್ಕೊಂಬಿಡು ಹೋಗು ಒಳಗ್ ಹೋಗಿ ಈ ಸೀರೆ ತೆಗೆದು ಹಳಿ ಸೀರೆ ಉಟ್ಕೊಂಡು ಈ ಮನಿಗೆ ಕೊನೆ ನಮಸ್ಕಾರ ಮಾಡಿ ಬಾ ಹೋಗೋನು. ಹೇಳು ಹೇಳು, ಈ ಮಾತು ನಡೆಸಿಕೊಳ್ಳಿಲ್ಲ ನೀ ನಡ್ಕೊಳ್ಳುವಂತ ದೇವರಾನೆ ನಿನಗೆ ಜನ್ಮ ಕೊಟ್ಟ ನಿಮ್ಮ ತಾಯಿ ಮೇಲೆ ಆನೆ. ಹೋಗೋಳಗ ಹೋಗಿ ಉಟ್ಕೊಂಬ. ಹೇಳು